ನಟ ದರ್ಶನ್ ಮನೆಯಲ್ಲಿ 3 ಲಕ್ಷ ನಗದು ಕಳವು ಕೇಸ್. ಸಿಕೆ ಅಚ್ಚುಕಟ್ಟು ಠಾಣೆ ಪೊಲೀಸರಿಂದ ತನಿಖೆ ಚುರುಕು. ಪೊಲೀಸರಿಂದ ದರ್ಶನ್ ಮನೆಗೆ ಸಮರ ವಿಚಾರಣೆ. ನಟ ದರ್ಶನ್ ಮನೆಯಲ್ಲಿ 3 ಲಕ್ಷ ನಗದು ಕಳವು ಕೇಸ್. ಸಿಕೆ ಅಚ್ಚುಕಟ್ಟು ಠಾಣಾ ಪೊಲೀಸರಿಂದ ತನಿಖೆ ಚುರುಕು. ಪೊಲೀಸರಿಂದ ದರ್ಶನ್ ಮನೆ ಕೆಲಸದವರ ವಿಚಾರಣೆ. 3 ಮನೆ ಕೆಲಸದವರಿಗೆ ಪೊಲೀಸ್ ಡ್ರಿಲ್. ಮನೆ ಕೆಲಸದವರ ಮೇಲೆ ಶಂಕೆ ಮೇರೆಗೆ ಕಂಪ್ಲೇಂಟ್ ದೂರು ನೀಡಿದ್ದಂತಹ ವಿಜಯಲಕ್ಷ್ಮಿ ಮ್ಯಾನೇಜರ್ ನಾಗರಾಜು ಹಣ ಕಳವಾದ ದಿನ ಮನೆಯಲ್ಲಿದ್ದು 5 ಕೆಲಸದವರು ಮಾತ್ರ. ಫ್ಲಾಟ್ನಲ್ಲಿ ಯಾವುದೇ ಸಿಸಿಟಿವಿ ಇಲ್ಲ. ಪೊಲೀಸರಿಗೆ ತಲೆ ಬಿಸಿಯಾಗಿದೆ. ಲಿಫ್ಟ್ ಮತ್ತು ಗಾರ್ಡನ್ ಏರಿಯಾದ ಬಳಿ ಮಾತ್ರ ಸಿಸಿಟಿವಿಯಲ್ಲಿ ಬೇರೆ ಯಾರು ಫ್ಲಾಟ್ಗೆ ಹೋಗಿಲ್ಲ ಅನ್ನೋದು ದೃಢವಾಗಿದೆ. ಹೀಗಾಗಿ ದರ್ಶನ್ ಮನೆ ಕೆಲಸದವರ ಮೇಲೆ ಡೌಟ್ ಶುರುವಾಗಿದೆ. ಎಸ್ ವೀಕ್ಷಕರೇ, 3-4 ದಿನಗಳ ಹಿಂದೆ ದರ್ಶನ್ ಮನೆಯಲ್ಲಿ ಕಳ್ಳತನವಾಗಿತ್ತು. ಸಾಕಷ್ಟು ಅಮೌಂಟ್ ಅನ್ನ 3 ಲಕ್ಷ ನಗದನ್ನ ಕಳುವು ಮಾಡಲಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಸ್ವಲ್ಪ ಚುರುಕುತನದಿಂದ ತನಿಖೆಯನ್ನು ಆರಂಭ ಮಾಡಿದ್ದಾರೆ. ತನಿಖೆ ಮಾಡಿರುವಂತಹ ಪೊಲೀಸರು ಹೇಳಿದ್ದಾರೆ, ಇಲ್ಲಿ ಯಾರು ಹೋಗಿಲ್ಲ, ಬಂದಿಲ್ಲ, 5 ಜನ ಕೆಲಸದವರಿದ್ದಾರೆ. ಸೊ ದಟ್ಸ್ ವೈ ಕೆಲಸದವರ ಮೇಲೆ ಅನುಮಾನ ಜಾಸ್ತಿ ಆಗ್ತಾ ಇರುವಂತದ್ದು ವಿಚಾರವನ್ನ ಮಾತನಾಡಿದ್ದಾರೆ. ವಿಜಯಲಕ್ಷ್ಮಿ ದರ್ಶನ್ ಅವರ ಮ್ಯಾನೇಜರ್ ಕೊಟ್ಟಿರುವಂತಹ ಕೇಸ್ನ ಮೇರೆಗೆ ತನಿಖೆಯನ್ನ ಮಾಡಲಾಗ್ತಾ ಇದೆ. ಹಾಗೂ ವಿಜಯಲಕ್ಷ್ಮಿ ಫ್ಲಾಟ್ನಲ್ಲಿ ಯಾರೂ ಕೂಡ ಓಡಾಡಿದ್ರು ಗೊತ್ತಾಗೋದಿಲ್ಲ, ಯಾಕಂದ್ರೆ CCTV ಇಲ್ಲ. ಸೊ ಆ ಒಂದು ಕಾರಣಕ್ಕೆ ಇದೇ ತಲೆಬಿಸಿ ಆಗಿದೆ. ನಟ ದರ್ಶನ್ ಈಗ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 8 ಆರೋಪಿಯಾಗಿ ಜೈಲಿನಲ್ಲಿ ಇದ್ದಾರೆ. ಇದೇ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ ನಡೆದಂತಹ ಕಳ್ಳತನ ಭಾರಿ ಒಂದು ಪ್ರಶ್ನಾರ್ಥಕವಾಗಿ ಕಾಣಿಸ್ತಾ ಇರುವಂತದ್ದು. ದರ್ಶನ್ ಮನೆ ಕೆಲಸದವರ ಮೇಲೆ ಡೌಟ್ ಬರ್ತಾ ಇದೆ. ದಾಸನ ಒಂದು ನಿಯತ್ತಿನ ಮನುಷ್ಯರ ಮೇಲೆ ಈಗ ಡೌಟ್ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. 3 ಲಕ್ಷ ನಗದನ್ನ ಕಳ್ಳತನ ಮಾಡಿರುವಂತಹ ಶಂಕೆ ವ್ಯಕ್ತವಾಗಿರುವಂತದ್ದು. ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲೆಯಾಗಿರುವಂತಹ ಮೇರೆಗೆ ಈಗ ತನಿಖೆಯನ್ನ ಶುರು ಮಾಡಿದ್ದಾರೆ ಪೊಲೀಸರು. ಎಲ್ಲರನ್ನೂ ಕೂಡ ಕರ್ಕೊಬಂದು ಏನು ಎತ್ತ ಅಂತ ವಿಚಾರಿಸಿದ್ದಾರೆ. ಪೊಲೀಸರು ಡ್ರಿಲ್ ಮಾಡ್ತಾ ಇರುವಂತಹ ವಿಚಾರ ಘಟನೆ ಬೆಳಕಿಗೆ ಬಂದಿದೆ. ವೀಕ್ಷಕರೇ, ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.